ಕರಾವಳಿ ಪ್ರದೇಶದಲ್ಲಿ ಮಳೆಯ ಅಬ್ಬರ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಸಮುದ್ರದ ಆರ್ಭಟ ಮಾತ್ರ ಹೆಚ್ಚಾಗಿದೆ. ಪರಿಣಾಮ ಹೀಗಿದೆ. ಮಳೆ ಕಡಿಮೆಯಾದ್ರೂ ಕಡಲ ಅಬ್ಬರ ನಿಂತಿಲ್ಲ. ಕಡಲ ತೀರದಲ್ಲಿದ್ದ ಬಂಡೆಕಲ್ಲುಗಳು ಸಮುದ್ರ ಪಾಲು. ಕರಾವಳಿ ಪ್ರದೇಶದಲ್ಲಿ ಮಳೆಯ ಆರ್ಭಟ ದಿನ ಕಳೆದಂತೆ ಕಡಿಮೆಯಾಗ್ತಿದೆ, ಆದರೆ ಸಮುದ್ರದ ಆರ್ಭಟ ಮಾತ್ರ ಕಮ್ಮಿ ಆಗ್ತಿಲ್ಲ. ಮಂಗಳೂರಿನ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದ್ದು ಬೃಹತ್ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸ್ತಾ ಇದ್ದು ಭಯ ಹುಟ್ಟಿಸ್ತಿದೆ. ಉಳ್ಳಾಳದ ಬಟ್ಟಪ್ಪಾಡಿಯಲ್ಲಿ ಭಾರೀ ಕಡಲ ಕೊರೆತವಾಗಿದೆ. ಕಡಲು ಕೊರೆತ ಉಂಟಾಗದಂತೆ ಬಂಡೆಕಲ್ಲುಗಳಿಂದ ನಿರ್ಮಿಸಿದಂತಹ ತಡೆಗೋಡೆಯೂ ಕೂಡ ಸಮುದ್ರ ಪಾಲಾಗ್ತಿದೆ. ಭಾರೀ ಗಾತ್ರದ ಅಲೆಗಳಿಂದಾಗಿ ಹಲವು ಮನೆಗಳು ಕಡಲು ಪಾಲಾಗುವಂತಹ ಭೀತಿಯಲ್ಲಿದೆ. ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಭಾರೀ ಮಳೆ ಸುರಿಯುತ್ತಿದೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಬಿಟ್ಟು ಬಿಟ್ಟು ಮಳೆ ಆಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಕರಾವಳಿಯ ಕಡಲ ತಡಿಗಳಲ್ಲಿ ಅಬ್ಬರ ಹೆಚ್ಚಾಗಿದೆ. ನಾವು ಗಮನಿಸ್ಬೋದು, ನಾವು ಮಂಗಳೂರಿನ ಉಳ್ಳಾಲ ತಾಲೂಕಿನ ಬಟ್ಟಕ್ಕೋಡಿ ಅನ್ನೋ ಪ್ರದೇಶದಲ್ಲಿದೆ, ಬಟ್ಟಪ್ಪಾಡಿ ಪ್ರದೇಶದಲ್ಲಿ. ಈ ಪ್ರದೇಶದಲ್ಲಿ ಗಮನಿಸುತ್ತಿದ್ದರೆ ಕಳೆದ ಹಲವಾರು ವರ್ಷಗಳಿಂದಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ಈ ಭಾಗದ ಜನರಲ್ಲಿರುವಂಥದ್ದು. ಈ ಬಾರಿಯೂ ಅದೇ ರೀತಿಯಾದಂಥ ಕಡಲ ಕೊರೆತ ಆರಂಭ ಆಗಿದೆ. ಇಲ್ಲಿಗೆ ಶಾಶ್ವತ ತಡೆಗೋಡೆಯನ್ನು ನಿರ್ಮಿಸಲಿಕ್ಕೆ ಸಾಧ್ಯವಾಗಿಲ್ಲ ಈವರೆಗೂ. ಹಾಗಾಗಿ ಕಲ್ಲಿನ ಗೋಡೆಗಳನ್ನು, ಕಲ್ಲಿನ ತಡೆಯನ್ನು ಹಾಕಲಾಗ್ತಾ ಇದೆ. ಆದರೆ ಈಗ ಇಷ್ಟೊಂದು ದೊಡ್ಡ ಮಟ್ಟದ ಅಬ್ಬರ ಇರುವಂಥ ಕಾರಣಕ್ಕಾಗಿ ಇಲ್ಲಿರುವಂಥ ಸಮುದ್ರ ತೀರದಲ್ಲಿರುವಂಥ ಮನೆಗಳನ್ನು ಮತ್ತೆ ಕೊಚ್ಚಿಕೊಂಡು ಹೋಗುವಂಥ ಭೀತಿ ಇಲ್ಲಿನ ಜನರಿಗೆ ಇರುವಂಥದ್ದು. ಕಳೆದ ವರ್ಷವೂ ನಾವಿಲ್ಲಿ ಗಮನಿಸ್ತಿರುವಂಥ ಮನೆ ಏನಿದೆ ಅದು ಸಮುದ್ರ ಪಾಲಾಗಿತ್ತು. ಈಗ ಅದರ ಹಿಂದೆ ಇರುವಂಥ ಇನ್ನೊಂದು ಮನೆಯು ಸಮುದ್ರ ಪಾಲಾಗುವಂಥ ಭೀತಿ ಎದುರಾಗಿದೆ. ನಿರಂತರವಾಗಿ ಮಳೆ ಸುರಿದರೆ ಮತ್ತಷ್ಟು ಕಡಲಿನ ಅಬ್ಬರ ಹೆಚ್ಚಾಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಮತ್ತೆ ಕೊರೆತ ಉಂಟಾಗುತ್ತೆ. ಕೊರೆತ ಉಂಟಾದಂಥ ಸಂದರ್ಭದಲ್ಲಿ ಮತ್ತೆ ಈ ಮನೆಗಳೆಲ್ಲ ಸಮುದ್ರ ಪಾಲಾಗುವಂಥ ಭೀತಿ ಇದೆ. ಕಡಲು ಪ್ರಕ್ಷುಬ್ಧ, ರೆಡ್ ಅಲರ್ಟ್ ಘೋಷಣೆ. ಇನ್ನು ಉಡುಪಿ ಜಿಲ್ಲೆಯ ಎಲ್ಲ ಬೀಚ್ಗಳಲ್ಲೂ ಸಹ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕಾಪು, ಮಲ್ಪೆ, ಮರುವಂತಿಯಲ್ಲಿ ಕಡಲು ಪ್ರಕ್ಷುಬ್ಧವಾಗಿದೆ. 7-8 ಕಿಲೋಮೀಟರ್ ದೂರದಲ್ಲಿ ಭಾರೀ ಗಾತ್ರದ ಅಲೆಗಳು ಏಳ್ತಾ ಇದೆ. ಸೆಂಟ್ ಮೇರಿಸ್ ದ್ವೀಪಕ್ಕೆ ಅಲೆಗಳು ಅಪ್ಪಳಿಸಿ ಜಲಾವೃತವಾಗಿದೆ. ಮೀನುಗಾರಿಕಾ ಬೋಟೊಂದು ಅಲೆಗಳ ಹೊಡೆತಕ್ಕೆ ಸಿಲುಕಿಕೊಂಡಂತಹ ದೃಶ್ಯ ಸೆರೆಯಾಗಿದೆ. ಇನ್ನು 44 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು ಯಾರೂ ಸಮುದ್ರಕ್ಕೆ ಇಳಿಬೇಡಿ ಅಂತ ಹೇಳಿ ಎಚ್ಚರಿಕೆ ಕೊಡಲಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಯ ಎಲ್ಲ ಬೀಚ್ಗಳು ಡೇಂಜರ್ ಬೀಚ್ಗಳಾಗಿ ಪರಿಣಮಿಸಿದೆ. ನಾವು ನೋಡಬಹುದು, ಇಡೀ ಎಲ್ಲೆಲ್ಲಿ ಪ್ರವಾಸಿಗರು ಬರ್ತಾರೆ, ಕಾಪು, ಹೆಜಮಾಡಿ, ಉಡುಪಿ ಬೀಚ್, ಪಡುಕೆರೆ, ಅದರ ಜೊತೆಗೆ ಕುಂದಾಪುರ, ಬೈಂದೂರು, ಮರವಂತಿ, ಇಲ್ಲೆಲ್ಲ ಬೀಚ್ಗಳು ಬಹಳ ಡೇಂಜರ್ ಅನ್ನುವಂಥದ್ದು. ಹಾಗಾಗಿ ರೆಡ್ ಫ್ಲಾಗ್ ಅನ್ನು ಮಲ್ಪೆಯಲ್ಲಿ ಹಾಕಿರುವಂಥದ್ದು ನಾವು ನೋಡ್ಬೋದು. ಕಡಲಿನ ಅಬ್ಬರ ಎಷ್ಟಿದೆ ಅನ್ನುವಂಥದ್ದು. ಪ್ರವಾಸಿಗರಿಗೆ ಇದನ್ನು ಮನದಟ್ಟು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಥರದ ಒಂದು ರೂಲ್ಸನ್ನು ಹಾಕಿದ್ದಾರೆ. ಇಡೀ ಬೀಚ್ಗೆ ರೆಡ್ ಫ್ಲಾಗನ್ನು ಅಳವಡಿಸಿರುವಂಥದ್ದು. ಸಿಕ್ಕಾಪಟ್ಟೆ ರಫ್ ಇದೆ ಕಡಲು. ನಾವು ನೋಡ್ಬೋದು ದೃಶ್ಯಗಳಲ್ಲಿ, ಕೇವಲ 2-3 ದಿವಸದಲ್ಲಿ ಈ ಥರದ ಒಂದು ರಫ್ನೆಸ್ ಬಂದಿರುವಂಥದ್ದು ಬೀಚ್ಗೆ. ಇಡೀ ಕಡಲು ಪುಡಿಯಾಗಿದೆ. ಸುಮಾರು 6-7 ಕಿಲೋಮೀಟರ್ ದೂರದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾವಾಗಲೂ ಮಲ್ಪೆಯಲ್ಲಿ ನಮಗೆ ಅಲೆಗಳು ನೋಡಬೇಕಂದ್ರೆ ಕೇವಲ ಒಂದು 100-200 ಮೀಟ್ರಲ್ಲಿ ಅಲೆಗಳು ಏಳ್ತದೆ ಮತ್ತು ಬಂದು ದಡಕ್ಕೆ ಅಪ್ಪಳಿಸ್ತದೆ. ಇದನ್ನು ಮೋಜು ಮಸ್ತಿಯಾಗಿ ಜನ ಬಳಸ್ಕೋತಾರೆ. ಆದರೆ ಇವತ್ತಿನ ದೃಶ್ಯವನ್ನು ನಾವು ನೋಡ್ಬೋದು, ಸುಮಾರು 5-6 ಕಿಲೋಮೀಟರ್ ದೂರದಲ್ಲೇ ದೊಡ್ಡ ದೊಡ್ಡ ಗಾತ್ರದ ಅಲೆಗಳು ಬಂದು ಅಪ್ಪಳಿಸಿ ಇರುವಂಥದ್ದು ನಾವು ನೋಡ್ಬೋದು. ಸೈಂಟ್ ಮೇರಿಸ್ ಭಾಗದಲ್ಲಿ ಯಾವ ಥರದ ಅಲೆಗಳು ಇವೆ ಅನ್ನುವಂಥದ್ದು. ಅಂದರೆ ಸುಮಾರು ಮಲ್ಪೆಯಿಂದ ಅಲ್ಲಿಗೆ 6-7 ಕಿಲೋಮೀಟರ್ ಸಂಚಾರ ಮಾಡಿದರೆ ಸೈಂಟ್ ಮೇರಿಸ್ ದ್ವೀಪಕ್ಕೆ ಹೋಗ್ಬೋದು. ಇಡೀ ಸೈಂಟ್ ಮೇರಿಸ್ ದ್ವೀಪ ಜಲಾವೃತ ಆಗಿದೆ. ಅಲ್ಲಿನ ಬಂಡೆಕಲ್ಲುಗಳಿಗೆ ದೊಡ್ಡ ದೊಡ್ಡ ಗಾತ್ರದ ಅಲೆಗಳು ಬಂದು ಅಪ್ಪಳಿಸಿರ್ತಕ್ಕಂಥದ್ದು. ಇದು ಮಲ್ಪೆಯ ದೃಶ್ಯ. ಒಬ್ಬರು ಪೊಲೀಸರಿದ್ದಾರೆ, ಇಲ್ಲಿ ಗಾರ್ಡ್ಗಳನ್ನು ಹಾಕಿದ್ದಾರೆ, ಯಾರೂ ಕೂಡ ಇಳಿಬಾರ್ದು ಅನ್ನುವಂಥದ್ದು. ಎಷ್ಟು ರಫ್ ಇದೆ ಅನ್ನೋದಕ್ಕೆ ಪೊಲೀಸರು ಇಲ್ಲಿ ನಿಗಾವನ್ನು ವಹಿಸಿದ್ದಾರೆ. ಒಂದು ದೊಡ್ಡ ಮೀನುಗಾರಿಕಾ ದೋಣಿಯವರೆಗೂ ಕೂಡ ಅಪ್ಪಳಿಸ್ತಾ ಇದೆ ಅಲೆಗಳು ಬಂದು ಅನ್ನುವಂಥದ್ದು. ಇನ್ನು ಉತ್ತರ ಕನ್ನಡ ಜಿಲ್ಲಾದ್ಯಂತ ಮುಂಗಾರು ಚುರುಕುಗೊಂಡಿದೆ. ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಅಬ್ಬರದ ಗಾಳಿಯ ಜೊತೆಗೆ ಮಳೆ ಪ್ರಾರಂಭವಾಗಿದ್ದು ಅರಬ್ಬಿ ಸಮುದ್ರದ ಭಾಗದಲ್ಲಿ 45 ಕಿಲೋಮೀಟರ್ನಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಿದೆ. ಕಡಲು ಪ್ರಕ್ಷುಬ್ಧಗೊಂಡಿದ್ದು ಅಲೆಗಳ ಅಬ್ಬರಕ್ಕೆ ಕಡಲ್ ಕೊರೆತ ಆರಂಭವಾಗಿದೆ. ಈ ಭಾಗದಲ್ಲಿಯೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಒಟ್ಟಾರೆ ಕರಾವಳಿ ಭಾಗದಲ್ಲಿ ಕಡಲ್ ಕೊರೆತ ಆರಂಭವಾಗಿದ್ದು ಮೀನುಗಾರರು ಸಮುದ್ರಕ್ಕಿಳಿಯದಂತೆ ವಾರ್ನ್ ಮಾಡಲಾಗಿದೆ. ಇತ್ತ ಪ್ರವಾಸಿಗರು ಮತ್ತು ಸ್ಥಳೀಯ ನಿವಾಸಿಗಳು ಸಮುದ್ರದ ತೀರಕ್ಕೆ ತೆರಳದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.